ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ ಮೊದಲನೇ ವಾರದಿಂದ ಗೋಚಾರದಲ್ಲಿ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಧನು ರಾಶಿಯವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಗುರು ಮಹಾರಾಜ ಯಾವ ಪ್ರಭಾವ ಬೀರ್ತಾನೆ ಅವ್ರ ಮೇಲೆ, ಇದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಜೊತೆಗೆ ಹೈಪ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ, ಇದೇ ಬರುವ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರದಂದು ನಾವು ಬೆಂಗಳೂರಿನಲ್ಲಿ ಒಂದು ತರಗತಿಯನ್ನ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ನೀವೇನಾದ್ರೂ ಜ್ಯೋತಿಷ ಕಲ್ತಿದ್ದೀರಾ, ಬೇಸಿಕ್ ಕಲ್ತಿದ್ದೀರಾ, ಒಂದಷ್ಟು ಗೊತ್ತಿದೆ, ಬಟ್ ನಿಮ್ಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಅಂತ ಆದಾಗ ದಯವಿಟ್ಟು ಬಂದು ನಮ್ಮ ಈ ಒಂದು ಕ್ಲಾಸ್ ಅನ್ನ, ಒಂದು ದಿನದ ತರಗತಿಯನ್ನ ಜಾಯಿನ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಬೇಕಾಗಿ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದರ ಮುಖಾಂತರ ನಿಮ್ಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೂ ಬರುತ್ತೆ, ಅದ್ರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬಾ ದೊಡ್ಡ ಮಟ್ಟಿಗೆ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ? ಹಾಗಾದ್ರೆ ತಡ ಯಾಕೆ? ಇದರ ಒಂದು ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಅಲ್ಲಿ ಹೋಗಿ ನಂಬರ್ ಅನ್ನ ಪಿಕ್ ಮಾಡಿ, ಕರೆ ಮಾಡಿ, ನಿಮ್ಮ ಸೀಟನ್ನ ಕಾಯ್ದಿರಿಸುವಂತ ಕೆಲಸವನ್ನ ಮಾಡಿ. ಬಹಳ ಫೇವರೇಬಲ್ ಆಗುತ್ತೆ. ಜೊತೆಗೆ ನೀವೇನಾದ್ರೂ ಜ್ಯೋತಿಷ ಆಸಕ್ತರು ಹೌದು ಅಂತ ಆದಾಗ ದಯವಿಟ್ಟು ಈ ಒಂದು ಅಪರ್ಚುನಿಟೀಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಈಗ ಬಂದ್ಮೇಲೆ ನಮ್ಮ ಧನುರಾಶಿಯವರಿಗೆ ಏನಾಗುತ್ತೆ, ಗುರು ಮಹಾರಾಜ ರಾಶಿಯಿಂದ 8ನೇ ಮನೆಗೆ ಬರ್ತಾನೆ. ಈಗ ಅಲ್ಲಿ ಭ್ರಮಣ ಮಾಡ್ತಾನೆ, ಅಂದ್ರೆ ಚಂದ್ರನಿಗೆ 8ನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾನೆ. ಹಾಗಾದ್ರೆ ಒಂದು ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ಗುರುಬಲ ಇಲ್ಲ ಅಂತ ಆಯ್ತು. ಓಕೆ, ಸೊ ಇದೇನಾಗುತ್ತೆ, ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ತರ ಅಲ್ವಾ? ಗುರುಬಲ ಇಲ್ಲ. ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನಾನು 8ನೇ ಮನೆಯ ಗುರುವಿನಿಂದ ಏನು ಪ್ಲಸ್ ಪಾಯಿಂಟ್ ಇದೆ, ಯಾವ ರೀತಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡೀಲಿಕ್ಕೆ ಸಾಧ್ಯತೆ ಉಂಟು, ಏನೆಲ್ಲ ಘಟನೆಗಳು ಇಲ್ಲಿ ಘಟಿಸುತ್ತದೆ ಅದರ ಬಗ್ಗೆ ಹೇಳ್ತೇನೆ. ಆನಂತರ ಕೊನೆಗೆ ಚಂದ್ರನಿಂದ 8ನೇ ಮನೆಯಲ್ಲಿ ಗುರು ಆಕ್ಚುಲಿ ಏನ್ ರಿಸಲ್ಟ್ ಕೊಡ್ತಾನೆ ಅದರ ಬಗ್ಗೆ ನಿಮ್ಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿ ಪರಿಹಾರ ಕೂಡ ನಿಮ್ಗೆ ಡೆಫಿನೆಟ್ ಆಗಿ ಹೇಳಿಕೊಡ್ತೇನೆ. ಓಕೆ, ನಾವು ಗೊತ್ತಾಯ್ತು. ಈಗ ನೋಡಿ ಏನಾಗುತ್ತೆ, ಗುರು ಮಹಾರಾಜ ಈಗ ಚಂದ್ರನಿಂದ 8ನೇ ಮನೆಯಲ್ಲಿ ಇದ್ದಾನೆ. ಓಕೆ, ಪರವಾಗಿಲ್ಲ. ಈಗ ಬೇರೆ ಗ್ರಹಗಳಿಗೆ ಚಂದ್ರ ಬಂದು ಮನೋಕಾರಕ, ಬಟ್ ಬೇರೆ ಗ್ರಹಗಳು ಕೂಡ ಉಂಟು ತಾನೆ. ಹಾಗಾದ್ರೆ ಅವುಗಳಿಗೆ ಎಲ್ಲೋ ಒಂದ್ ಕಡೆ ಆತ 4ನೇ ಮನೆಯಲ್ಲಿ ಬರ್ತಾನೆ, 5ನೇ ಮನೆಯಲ್ಲಿ ಬರ್ತಾನೆ, ಭಾಗ್ಯದಲ್ಲಿ ಬರ್ತಾನೆ. ಅವಾಗ ಏನಾಗುತ್ತೆ, ಅಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಆತ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಗುರು ಮಹಾರಾಜ ಎಲ್ಲೆಲ್ಲ ದೃಷ್ಟಿ ಇಟ್ಟಿದ್ದಾನೆ, ಮೇ ಬಿ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ, ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಬೇಕಾಗಿ ಆತ ನಮ್ಗೆ 100% ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ ಸರ್. ಈಗ ಫಸ್ಟ್ ಆಫ್ ಆಲ್ ಗುರು ಮಹಾರಾಜ ರಾಶಿಗೆ 8ನೇ ಮನೆಯಲ್ಲಿ ಇದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಆತ ಎಕ್ಸಾಲ್ಟೇಷನ್, ಉಚ್ಚ ಸ್ಥಾನ. ಹಾಗಾದ್ರೆ 8ನೇ ಮನೆ ಏನುಂಟು ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅಂತ ಒಂದು ಇಂಡಿಕೇಶನ್. 8ನೇ ಮನೆ ಬಂದು ನಮ್ಮ ಆಯುಷ್ಯ ಸ್ಥಾನ. ಹಾಗಾದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಅಂತೂ ಖಂಡಿತ ಇದೆ. ಇನ್ನು 8ನೇ ಮನೆ ಬಂದು ನಿಮ್ಮ ಹಿರಿಯರ ಪ್ರಾಪರ್ಟಿ. ಓಕೆ, ಅನ್ಸೆಸ್ಟರ್ಸ್ ಪ್ರಾಪರ್ಟಿ, ಹಿರಿಯರಿಂದ ಬರತಕ್ಕಂತಹ ಜ್ಯುವೆಲ್ರಿ ಯಾವುದೇ ಒಂದು ರೂಪದಲ್ಲಿ, ಅಥವಾ ಆಕಸ್ಮಿಕ ರೀತಿಯಲ್ಲಿ ಬರತಕ್ಕಂತಹ ಹಣಕಾಸು, ಅಥವಾ ಆಕಸ್ಮಿಕ ರೀತಿಯಲ್ಲಿ ಸಿಗತಕ್ಕಂತಹ ಇನ್ಶೂರೆನ್ಸ್ ಹಣ, ಅಥವಾ ನಿಮಗೆ ಸಿಗತಕ್ಕಂತಹ ಬೋನಸ್, ಅಥವಾ ಯಾರಿಗೂ ದುಡ್ಡು ಕೊಟ್ಟು ಬಿಟ್ಟಿದ್ರೆ ಅದು ಬರ್ತಾನೆ ಇಲ್ಲ, ಸೊ ಅದು ಕೂಡ ನಿಮ್ಮ ಕೈ ಸೇರುವಂತಹ ಒಂದು ಯೋಗ ಭಾಗ್ಯ ಆಲ್ಮೋಸ್ಟ್ ಇಲ್ಲಿ ಕ್ರಿಯೇಟ್ ಆಗಿರ್ತದೆ. ಈಗ ಗುರು ಯಾರು ಈ ಜಾತಕಕ್ಕೆ? ಧನು ರಾಶಿಗೆ ಗುರು ಬಂದು ರಾಶಿಯಾಧಿಪತಿ ಮತ್ತೆ 4th ಲಾರ್ಡ್, 4ನೇ ಮನೆ ಅಧಿಪತಿ. ಈಗ 4ನೇ ಮನೆಗೆ ಗುರುವಿನ ಕನೆಕ್ಷನ್ ಏನಿರ್ತದೆ, 4ನೇ ಮನೆಗೆ ಗುರು 5ನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ. 4ನೇ ಮನೆಯಲ್ಲಿ ಆಲ್ರೆಡಿ ಶನಿ ಮಹಾರಾಜ ಭ್ರಮಣ ಮಾಡ್ತಾನೆ. ಅಲ್ಲಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಇಷ್ಟವರೆಗೆ ಎಲ್ಲೋ ತೊಂದರೆ ಆಗಿದೆ, ಸಮಸ್ಯೆ ಆಗಿದೆ, ಅಥವಾ ಯಾವುದು ಭೂಮಿಯನ್ನ ಮಾರ್ಬೇಕು, ಅದು ಬಂಜರ್ ಭೂಮಿ ಆಗ್ತಾನೆ ಇಲ್ಲ, ಇದೆಲ್ಲ ಒಂದು ಸಮಸ್ಯೆಯನ್ನ ಆಲ್ಮೋಸ್ಟ್ ನೀವು ಅನುಭವಿಸ್ತಾ ಬಂದಿರಬಹುದು ಇಷ್ಟವರೆಗೆ, ಯಾರು ಧನು ರಾಶಿಯವರು. ಈಗ ಗುರು ಮಹಾರಾಜ ಏನ್ ಮಾಡ್ತಾನೆ, ಶನಿಗೆ 5ನೇ ಮನೆಯಲ್ಲಿ ಬಂದ, ಪ್ಲಸ್ ಪಾಯಿಂಟ್ ಆಯ್ತು, ಅಂದ್ರೆ ನಿಮ್ಮ 4ನೇ ಮನೆಗೆ ಪ್ಲಸ್ ಪಾಯಿಂಟ್ ಆಯ್ತು. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 9ನೇ ದೃಷ್ಟಿಯಿಂದ 4ನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ. 4ನೇ ಮನೆ ಶನಿ ಇದ್ದಾನೆ, ಶನಿಯನ್ನ ವೀಕ್ಷಣೆ ಮಾಡ್ತಾನೆ. ಓಕೆನಾ? ತನ್ನದೇ ಮನೆಯನ್ನೇ ವೀಕ್ಷಣೆ ಮಾಡಿ. ಹಾಗಾದ್ರೆ ಯಾರಿಗೆಲ್ಲ ಮನೆ ವಿಚಾರ, ಭೂಮಿ ವಿಚಾರದಲ್ಲಿ ಸಮಸ್ಯೆ ಉಂಟು, ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಈಗ ಸಹಾಯ ಅಂತೂ ಗುರು ಮಹಾರಾಜ 100% ಕ್ರಿಯೇಟ್ ಮಾಡ್ತಾನೆ. ಆನಂತರ ಹಿರಿಯರ ಪ್ರಾಪರ್ಟಿಯನ್ನು ತಗೊಳ್ಬೇಕು, ಇಷ್ಟವರೆಗೆ ಆಗ್ತಾನೆ ಇಲ್ಲ, ಬರ್ತಾನೆ ಇಲ್ಲ, ಮಾತುಕತೆ ಮುಂದುವರಿತಾ ಇಲ್ಲ. ಹಾಗಾದ್ರೆ ಅಲ್ಲಿ ಯಾರಾದ್ರೂ ಒಬ್ಬ ಹಿರಿಯ ವ್ಯಕ್ತಿ, ಆಧ್ಯಾತ್ಮದ ವ್ಯಕ್ತಿ, ಅಥವಾ ತುಂಬಾ ಜ್ಞಾನಿ ವ್ಯಕ್ತಿ ಬಂದು ಈ ಒಂದು ಸಮಸ್ಯೆ, ಅಂದ್ರೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಇರತಕ್ಕಂಥ ಸಮಸ್ಯೆಯನ್ನ ದೂರ ಮಾಡಿ ನಿಮ್ಗೆ ಒಂದಷ್ಟು ಫೇವರೇಬಲ್ ಆಗುವಂತೆ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ. ಇಷ್ಟವರೆಗೆ ಆಗ್ತಾ ಇಲ್ಲ ಅಂದಾಗ ಮೇ ಬಿ ಈಗ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಏನಾಗುತ್ತೆ, ಗುರು ನಿಮ್ಮ 4ನೇ ಮನೆ, 4th ಹೌಸ್ಗೆ, ಅಂದ್ರೆ ಗುರು ನಿಮ್ಮ 5ನೇ ಮನೆಗೆ ಆತ, ಅಂದ್ರೆ 5ನೇ ಮನೆಯಲ್ಲಿ ಮೇಷರಾಶಿ ಇದೆ, ಮೇಷರಾಶಿಗೆ ಆತ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ರಾಶಿಯಿಂದ 5ನೇ ಮನೆ ನಿಮ್ಮ ಮಕ್ಕಳು,
ಅಲ್ಲಿಂದ 4ನೇ ಮೇಲೆ ಗುರು ಇದ್ದಾನೆ ಅಂದಾಗ ನಿಮ್ಮ ಮಕ್ಕಳ ಪ್ರಾಪರ್ಟಿ. ಹಾಗಾದ್ರೆ ನಿಮ್ಮ ಮಕ್ಕಳು ಇಷ್ಟವರಿಗೆ ಏನಾದರೂ ಪ್ರಾಪರ್ಟಿ ಮಾಡಬೇಕಂತ ಆಸೆಯಲ್ಲಿದ್ದಾರೆ, ಬಟ್ ನೆರವೇರ್ತಾನೆ ಇಲ್ಲ ಅಂದಾಗ ಅವರಿಗೆ ಈಗ ಪ್ರಾಪರ್ಟಿ ಮಾಡುವಂಥ ಯೋಗ ಭಾಗ್ಯ, ಪ್ರಾಪರ್ಟಿಯ ವಿಚಾರದಲ್ಲಿ ನಿಮ್ಮ ಮಕ್ಕಳು ಸಮೇತ ಇನಿಷಿಯೇಟ್ ತಗೊಳ್ಳುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಆಗುತ್ತೆ, ಅದು ನೀವು ಮಾಡಿಕೊಡೋದಾದ್ರೂ ಓಕೆ, ಅಥವಾ ಅವರಿಗೆ ಬೇಕಾಗಿ ಒಂದು ಪ್ರಾಪರ್ಟಿಯನ್ನು ಮಾಡಿಕೊಳ್ಳುವಂಥ ಭಾಗ್ಯ, ಮಹಾಭಾಗ್ಯ ಈಗಂತೂ ಬಂದು ನಿಂತಿದೆ. ಖಂಡಿತ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಇನಿಷಿಯೇಟ್ ಅಲ್ಲಿ ತಗೊಳ್ಬೋದು, ತೊಂದರೆ ಇಲ್ಲ. ಆನಂತರ ಏನಾಗುತ್ತೆ, ನಿಮ್ಮ ಮಕ್ಕಳು 5ನೇ ಮನೆ ಅಂದಾಗ ಅಲ್ಲಿಂದ 7ನೇ ಮನೆ ಅಂದರೆ ರಾಶಿಗೆ 11ನೇ ಮನೆ, ಅದು ನಿಮ್ಮ ಮಕ್ಕಳ ಪಾರ್ಟ್ನರ್. ಅದರ ಅರ್ಥ ಅದು ನಿಮ್ಮ ಮಕ್ಕಳಿಗೆ ಮದುವೆ ಆಗಿದ್ರೆ ನಿಮ್ಮ ಅಳಿಯ ಅಥವಾ ನಿಮ್ಮ ಸೊಸೆ, ಅವ್ರಿಗೆ ಏನಾಗುತ್ತೆ, ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ತೊಂದರೆ ಇದೆ, ಇಷ್ಟವರಿಗೆ ಕೆಲಸನೇ ಇಲ್ಲ, ಕೆಲಸ ಬಿಟ್ಟಿದ್ದೇವೆ, ತೊಂದರೆ ಆಗ್ತಾ ಉಂಟು, ಕೆಲಸ ಸಿಗ್ತಾ ಇಲ್ಲ, ಅಥವಾ ಕೆಲಸದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಅಥವಾ ಒಂದು ಕಂಫರ್ಟೆಬಿಲಿಟಿ ಅಥವಾ ಕೆಲಸ ಬೇಕು ಅಂತ ಇಚ್ಛೆ ಇದ್ದರೆ ನಿಮ್ಮ ಅಳಿಯ ಅಥವಾ ಸೊಸೆಗೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಕೂಡ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ಕೂಡ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು, ಅಂದರೆ ಅವರಿಗೆ ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಪ್ರಯತ್ನ ಮಾಡಿ, ಗೆಲುವು ಇಲ್ಲಿ ಕೂಡ ನಿಮ್ಮದಾಗುತ್ತೆ. ಓಕೆ. ಆನಂತರ ಗುರು ಏನು ಮಾಡ್ತಾನೆ, ನೇರವಾಗಿ ತನ್ನ ಒಂದು 5ನೇ ದೃಷ್ಟಿಯಿಂದ 12ನೇ ಮನೆಯನ್ನು ನೋಡ್ತಾನೆ. ಓಕೆನಾ. 5ನೇ ದೃಷ್ಟಿಯಿಂದ 12th ಹೌಸ್ ಅನ್ನು ನೋಡಿ, ರಾಶಿಯಿಂದ 12ನೇ ಮನೆ, ಅಲ್ಲಿ ವೃಶ್ಚಿಕ ರಾಶಿ ಇದೆ. 12ನೇ ಮನೆ ಬಂದು ಕನ್ಸ್ಟ್ರಕ್ಷನ್, ಅದು ವಿಶೇಷವಾಗಿ. ಓಕೆ. ಆನಂತರ ನಿಮ್ಮ ವ್ಯಯಸ್ಥಾನ, ಖರ್ಚು ವೆಚ್ಚಗಳು, ನಿಮ್ಮ ತೀರ್ಥಕ್ಷೇತ್ರ ಯಾತ್ರೆ, ನಿಮ್ಮ ವಿದೇಶ ಪ್ರಯಾಣ, ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಬೆಡ್ರೂಮ್ ಲೈಫು, ನಿಮ್ಮ ಮೆಡಿಟೇಷನ್ ಎಲ್ಲ ಉಂಟು ಅದರಲ್ಲಿ. ಓಕೆನಾ. ಬಟ್ ನಾವೇನು ತಿಳ್ಕೊಳ್ಳೋಣ, ಅದು ಕನ್ಸ್ಟ್ರಕ್ಷನ್. ಹಾಗಾದ್ರೆ ಯಾರಿಗಾದ್ರು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದಾಗ ಅವರಿಗೆ ಒಳ್ಳೆ ಯೋಗ. ಈಗ ಗುರು ಮಹಾರಾಜ ಏನು ಮಾಡ್ತಾನೆ, 5ನೇ ದೃಷ್ಟಿಯಿಂದ ಅದನ್ನು ಆಕ್ಟಿವೇಟ್ ಮಾಡಿಬಿಟ್ಟಿರ್ತಾನೆ. ಆನಂತರ ಒಂದಷ್ಟು ಸಮಸ್ಯೆಗಳೇನಿದೆ ಸಾಲ್ವ್ ಮಾಡಿರ್ತಾನೆ. ಅದರಿಂದಾಗಿ ಖರ್ಚು ವೆಚ್ಚದಲ್ಲಿ ಇಷ್ಟವರಿಗೆ ಸಮಸ್ಯೆ ಉಂಟು ಸರ್, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೇ ಬಿ ಖರ್ಚು ವೆಚ್ಚಗಳು ಕಂಟ್ರೋಲಿಗೆ ಬರ್ಬೋದು. ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇಲ್ಲ, ಈಗ ಮನೆ ಕನ್ಸ್ಟ್ರಕ್ಷನ್ ಆಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಯಾರಿಗೆಲ್ಲ ಕೆಲಸ ಬಿಟ್ಟು ವಿದೇಶಕ್ಕೆ ಹೋಗಬೇಕು ಅಂತ ಇದ್ರೆ ಅಂದರೆ ದೂರ ಹೋಗ್ಬೇಕು, ಅವರಿಗೆ ಒಳ್ಳೆ ರಿಸಲ್ಟ್ ಇರ್ತದೆ, ಖಂಡಿತ ವಿದೇಶ ಪ್ರಯಾಣ ಮಾಡ್ಬೋದು, ತೊಂದರೆ ಇಲ್ಲ. ಇನ್ನು ತಂದೆಯ ಅಂದರೆ 12ನೇ ಮನೆ ಬಂದು ನಿಮ್ಮ ತಂದೆಯ ಆಸ್ತಿ ಪಾಸ್ತಿ. ಓಕೆ. ತಂದೆ ಮಾಡಿದಂಥ ಆಸ್ತಿ. ಹಾಗಾದರೆ 12ನೇ ಮನೆ, ತಂದೆ ಮಾಡಿದಂಥ ಆಸ್ತಿ ನಿಮ್ಮ ಪಾಲಿಗೆ ಬರಬೇಕು, ಅದರಲ್ಲಿ ಏನಾದರೂ ಬೆನಿಫಿಟ್ ಬೇಕು ಅಂದಾಗ ಅದು ನಿಮ್ಮ ಪಾಲಿಗೆ ಬರುವಂಥ ಯೋಗ ಭಾಗ್ಯ 100% ಕ್ರಿಯೇಟ್ ಆಗಿದೆ. ಆನಂತರ ತಂದೆಗೆ ಈಗ ಆಸ್ತಿ ಮಾಡಬೇಕು ಅಂತ ಇಚ್ಛೆ ಇದ್ರೆ ಅದು ಕೂಡ ಏನಾಗುತ್ತೆ, ಅದು ಕೂಡ ಮ್ಯಾನಿಫೆಸ್ಟೇಷನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದ್ದಾರೆ. ಓವರ್ ಆಲ್ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಒಂದು ಕಂಟ್ರೋಲ್ ಅಂತೂ ಬಂದೇ ಬರ್ತದೆ. ಒಳ್ಳೆ ರಿಸಲ್ಟ್ ಅನ್ನ ಇಲ್ಲಿ ಕೂಡ ಅನುಭವಿಸ್ತೀರಾ, ಒಳ್ಳೆ ರಿಲ್ಯಾಕ್ಸೇಷನ್ ಅನ್ನು ಅನುಭವಿಸ್ತೀರಾ. ಒಂದಷ್ಟು ಸಮಸ್ಯೆಗಳಿಂದ, ತೊಂದರೆಗಳಿಂದ ಇಷ್ಟವರಿಗೆ ಏನೆಲ್ಲ ಬಂದಿದೆ, ಅಥವಾ ಮೇ ಬಿ ಆರೋಗ್ಯದ ಸಮಸ್ಯೆ ಏನಿರ್ಬೋದು, ಅಥವಾ ಕೋರ್ಟ್ ಕಚೇರಿ ಸಮಸ್ಯೆ ಏನಿರ್ಬೋದು, ಯಾರೋ ಜೈಲಲ್ಲಿದ್ದಾರೆ ಅವ್ರಿಗೆ ಸಮಸ್ಯೆ ಆಗ್ತಾ ಉಂಟು, ಅವ್ರನ್ನ ಬಿಡಿಸಬೇಕು ಅಂತದ್ದೇ ಇರ್ಬೋದು, ಮೇ ಬಿ ಇದರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತ ಯೋಗ ಭಾಗ್ಯವನ್ನ ಗುರು ಮಹಾರಾಜ ತನ್ನ ಒಂದು 5ನೇ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡುವುದರಿಂದ ನಿಮಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಒಳ್ಳೆ ರಿಸಲ್ಟ್ ಅಲ್ಲಿಂದ ಕೂಡ ನಿಮಗೆ ಬರಲಿಕ್ಕೆ ಶುರು ಆಗುತ್ತೆ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ 2ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಸರ್. ಓಕೆ. 2ನೇ ಮನೆ ಬಂದು ನಿಮ್ಮ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಕೂಡ ಒಂದಷ್ಟು ಫೇವರೇಬಲ್ ಆದಂತ ರಿಸಲ್ಟ್ ಅನ್ನ ಗುರು ಮಹಾರಾಜ ಕೊಟ್ಟೇ ಕೊಡ್ತಾನೆ. ಓಕೆ. ಈಗ ಗುರು ಮಹಾರಾಜ 8ನೇ ಮನೆಯಲ್ಲಿ ಇರುವುದರಿಂದ ಯಾರಿಗಾದ್ರು ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀರಿ, ದುಡ್ಡು ಕೊಡ್ತಾನೆ ಇಲ್ಲ, ಅದು ದೊಡ್ಡ ಅಮೌಂಟು, ಮಾತಾಡಿದ್ರೆ ಬೇರೆನೆ ಮಾತಾಡ್ತು ಅಂತ ಒಂದು ವಿಚಾರಗಳು ನಿಮ್ಮಲ್ಲಿ ಉಂಟು ಅಂತ ಆದಾಗ ಕೂಡ ಆ ದುಡ್ಡು ಕೂಡ ವಾಪಸ್ ಬರುತ್ತೆ. ನೀವು ಅವ್ರಿಗೆ ಸ್ವಲ್ಪ ಟ್ಯಾಪ್ ಮಾಡಬೇಕಾಗುತ್ತೆ, ಸ್ವಲ್ಪ ಅವ್ರಿಗೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬೇಕಾದಂತ ಅನಿವಾರ್ಯತೆ. ಇಷ್ಟು ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅಲ್ಲಿಂದ ಕೂಡ ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಆನಂತರ ಗುರು ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯ ದೃಷ್ಟಿಯಿಂದ ಆತ ನಿಮ್ಮ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಅಲ್ಲಿ ಯಾರಿದ್ದಾರೆ, ಧನಾಧಿಪತಿ ಶನಿ ಬಂದು ಕೂತಿದ್ದಾನಪ್ಪ. ಓಕೆ. ಅದಕ್ಕೇನೆ ಹೇಳಿದ್ದು ನಾನು, ನಿಮ್ಮ ಹಣಕಾಸನ್ನು ಎಲ್ಲೋ ಒಂದು ಕಡೆ ಭೂಮಿಗೆ ವಿನಿಯೋಗ ಮಾಡುವಂಥ ಯೋಗ ಅಂತೂ ಇದೆ. ಕೆಲವೊಂದು ಬಾರಿ ಏನಾಗುತ್ತೆ, ಶನಿ ಆಲ್ರೆಡಿ ಅಲ್ಲಿರುವುದರಿಂದ ಯಾವುದೋ ಭೂಮಿ ಖರೀದಿ ಮಾಡಿದರೆ ಅದು ಬಂಜರು ಭೂಮಿ, ಅದನ್ನು ಮಾರ್ಲಿಕ್ಕೆ ಆಗ್ತಲ್ಲ, ಏನು ಮಾಡ್ಲಿಕ್ಕೆ ಆದ, ಮೇ ಬಿ ಅದನ್ನು ಮಾರಬೇಕಾದ್ರೂ ಕೂಡ, ಅಥವಾ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೂ ಕೂಡ ಈಗ ಗುರು ಮಹಾರಾಜನ ಒಂದು ಭಾಗ್ಯದ ದೃಷ್ಟಿ ಅದಕ್ಕೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಖಂಡಿತ ನೀವು ಅದಕ್ಕೆ ಬೇಕಾಗಿ ಒಂದು ಇನಿಷಿಯೇಟ್ ತಗೊಳ್ಬೋದು, ಅದು ಕೂಡ ಫೇವರಬಲ್ ರಿಸಲ್ಟ್ ಅನ್ನ ನಿಮಗೆ ಕೊಟ್ಟೇ ಕೊಡುತ್ತೆ ಸರ್. ಆನಂತರ ನಾವು ಮದುವೆ ವಿಚಾರಕ್ಕೆ ಬಂದಾಗ, ಮದುವೆಗೆ ಸಂಬಂಧಪಟ್ಟಂತೆ ಭಾವ ಬಂದು 7th ಹೌಸ್, 7ನೇ ಮನೆ. 7ನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಕಾಂಬಿನೇಷನ್ ಅಲ್ಲಿ ಇದ್ದಾರೆ. ಗುರು ಮಹಾರಾಜ ಯಾವಾಗ ರಾಶಿಯನ್ನು ಚೇಂಜ್ ಮಾಡ್ತಾನೆ ಆ ಮೂಮೆಂಟ್ ಅಲ್ಲಿ, ಅಂದ್ರೆ ಜೂನ್ 2ನೇ ತಾರೀಕಿಗೆ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದ್ರೆ, ಕಳತ್ರಕಾರಕ ಶುಕ್ರ 7th ಹೌಸ್ ಅಲ್ಲಿ ಇರೋದು ಪರವಾಗಿಲ್ಲ, ಬಟ್ ಅಲ್ಲಿ ಬುಧ ಇದ್ದಾನೆ. ಬುಧ ಬಂದು 7th ಲಾರ್ಡ್ ಆತ, 7th ಹೌಸ್ ಅಲ್ಲೇ ಇದ್ದಾನೆ ಆತ. ಅಥವಾ ಏನಾಗುತ್ತೆ, 7ನೇ ಮನೆಯಲ್ಲಿ ಬುಧನಿಗೆ ಮರಣಕರಣ ಸ್ಥಾನ ಅಂತ ಹೇಳಿದ್ದಾರೆ. ಅದರಿಂದಾಗಿ ಬುಧ ಅಲ್ಲಿ ತುಂಬಾ ನಿಸ್ತೇಜನಾಗ್ಬಿಡ್ತಾನೆ, ತುಂಬಾ ಒಳ್ಳೆ ಕೆಲಸ ಮಾಡಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಇದರ ಅರ್ಥ ಏನು ಅಂದ್ರೆ, ಎಲ್ಲೊಂದ್ ಕಡೆ ಈಗ ಯೋಗ್ಯ ವಯಸ್ಕರಿದ್ದಾರೆ, ಅವ್ರಿಗೆ ಮದುವೆ ಆಗ್ಬೇಕು ಅಂದಾಗ ಒಂದು 2-3 ವರ ಅಥವಾ ಒಂದು ಕಟ್ಟಾದ ನಂತರ 2-3 ಬರ್ತದೆ, ಫಿಕ್ಸ್ ಆಗುವಂತ ಹಂತಕ್ಕೆ ಬರುತ್ತೆ, ಅದು ಡಿಸ್ಕನೆಕ್ಟ್ ಆಗುತ್ತೆ, ಮುಂದೆ ಹೋಗಿ ನಿಮ್ಗೆ ಅದು ಫಿಕ್ಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಅಂತೂ ಖಂಡಿತ ಮಾಡಿ, ಏನು ತೊಂದರೆ ಇಲ್ಲ. ಆನಂತರ ಏನಾಗುತ್ತೆ, ಒಂದು ವೇಳೆ ಮದುವೆ ಆಗಿದೆ ಅಂದಾಗ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ, ಮೇ ಬಿ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ.
ಹೆಲ್ತ್ ರಿಲೇಟೆಡ್ ಹೇಗಿರ್ತದೆ, ಅದು ನರ ದೌರ್ಬಲ್ಯ, ನರಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಕಾಲಿಗೆ ವೆರಿಕೋಸ್ ವೇನ್ಸ್ ಆಗುವಂಥ ಸಾಧ್ಯತೆಗಳು, ಓವರಾಲ್ ಮಂಡೆ ಬಿಸಿ ವಿಪರೀತ ರೀತಿಯಲ್ಲಿ, ಆನಂತರ ನಪುಂಸಕತೆ, ಏನಾದರೂ ನೀವು ಮದುವೆ ಆದವರು ಆಗಿದ್ರೆ ಅಲ್ಲಿ ನಪುಂಸಕತೆ ಕೂಡ ನಿಮ್ಮನ್ನು ಕಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಓವರಾಲ್ ನೋಡ್ಲಿಕ್ಕೆ ಹೋದರೆ 7ನೇ ಮನೆಯ ಬುಧನಿಂದ ಒಳ್ಳೆಯ ರಿಸಲ್ಟ್ ಇಲ್ಲ. ಅಲ್ಲಿ ಏನಾಗುತ್ತೆ, ಒಂದು ಮಿಥುನ ರಾಶಿ ಇದೆ, ಆನಂತರ ಬುಧ ಕೂಡ, ಬುಧನ ಎನರ್ಜಿ ಹೈ ಲೆವೆಲಲ್ಲಿ ಉಂಟು ಅಂತ ಇಂಡಿಗೆ. ಯಾಕಂದರೆ ಬುಧ ಸ್ವಗೃಹಿ ಆತ, ಶುಕ್ರ ಇದ್ದಾನಲ್ವ ಸ್ವಲ್ಪ ಕಂಟ್ರೋಲ್ ಮಾಡ್ತಾನೆ, ಬಟ್ ಬುಧನನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ಒಂದು ಮುಷ್ಟಿ ಹೆಸರು ಕಾಳನ್ನ ಪ್ರತಿದಿನ ಬೆಳಗಿನ ಹೊತ್ತು ಸ್ನಾನ ಮಾಡಿದ ನಂತರ ಗಂಡಾಗ್ಲಿ ಹೆಣ್ಣಾಗ್ಲಿ ಇಡೀ ದೇಹಕ್ಕೆ 7 ಸುತ್ತು ಕ್ಲಾಕ್ ವಾಯ್ಸಲ್ಲಿ ನಿವಾಳಿಸಿ ತೆಗೆದು ಅದನ್ನು ಭೂಮಿ ಮೇಲೆ ಹಾಕ್ತಾ ಬರುವುದರಿಂದ ಪ್ರತಿದಿನ, ಅದು ಕೂಡ ಓಕೆನಾ, ಇದರ ಮುಖಾಂತರ ಏನಾಗುತ್ತೆ, ಬುಧನ ನೆಗೆಟಿವಿಟಿ ಏನುಂಟು ಅದು ಟೋಟಲಿ ಡೌನ್ ಆಗಲಿಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ, ಮದುವೆ ವಿಚಾರಗಳಲ್ಲಿ ತೊಂದರೆ ಉಂಟು ಅಥವಾ ಯೋಗ್ಯ ವಯಸ್ಕರಿಗೆ ಮದುವೆ ಆಗಬೇಕು ಅಂದಾಗ ಅದರ ಮಾತುಕತೆ ಮುಂದುವರಿದೆ. ಯಾಕಂದರೆ ಶುಕ್ರ ಮತ್ತು ಬುಧನಿಗೆ 2ನೇ ಮನೆ ಗುರು ಇದ್ದಾನೆ. ಇದು ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ, ಅಂದರೆ ಮದುವೆಯ ಮಾತುಕತೆಗಳು ಪ್ರೊಸೀಡ್ ಆಗುತ್ತೆ ಅನ್ನೋ ಒಂದು ಇಂಡಿಕೇಶನ್ ಇದೆ. ಆನಂತರ ಈ ಒಂದು ಬುಧನಿಗೆ ಸಂಬಂಧಪಟ್ಟ ರೆಮಿಡೀಸನ್ನು ಮದುವೆ ಆಗುವವರೆಗೂ ಕೂಡ ನೀವು ಮಾಡಬೇಕಾಗುತ್ತೆ. ಇಲ್ಲಾಂದರೆ 3 ತಿಂಗಳ ಕಾಲ ಅಂತೂ ಕಂಪಲ್ಸರಿಯಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಸರ್. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್, ನಿಮ್ಮ ಭಾಗ್ಯದಲ್ಲಿ ಕೇತು ಇದ್ದಾನೆ ಸರ್. ಓಕೆನಾ, ಒಳ್ಳೆ ಲಕ್ಷಣ. ಭಾಗ್ಯದಲ್ಲಿ ಕೇತು ಬರೋದು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಬಟ್ ಏನಾಗುತ್ತೆ, ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಗುರು ರಾಶಿ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಭಾಗ್ಯಾಧಿಪತಿ 6ನೇ ಮನೆಯಲ್ಲಿದ್ದಾನೆ, ರವಿ ವೃಷಭ ರಾಶಿಯಲ್ಲಿದೆ. ಇದರಿಗೆ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಮೇ ಬಿ ಬದಲಾವಣೆಗಳನ್ನು ನಿಮ್ಮ ತಂದೆ ಕೂಡ ನೋಡ್ತಾರೆ ಅಂದರೆ ಇಂಡಿಕೇಶನ್ ಇದೆ. ಅವರಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇದೆ, ದಯವಿಟ್ಟು ಅದನ್ನು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ನಿಮಗೆ, ತೊಂದರೆ ಎಲ್ಲ. ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಿದೆ. ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಅನುಭವಿಸ್ತೀರಾ. ತಾಯಿಗೆ ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಉಂಟು, ಕರುಳಿಗೆ ಸಂಬಂಧಪಟ್ಟ ತೊಂದರೆಗಳು, ತಾಯಿಯನ್ನು ಕಾಡಬಹುದು ಅಂತ ಇಂಡಿಕೇಶನ್ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಬಾಕಿ ವಿಚಾರಗಳು ಪರವಾಗಿಲ್ಲ. ಓಕೆನಾ, ಆನಂತರ ನಿಮ್ಮ 3ನೇ ಮನೆಯಲ್ಲಿ ಒಬ್ಬ ಪವರ್ಫುಲ್ ಪ್ಲಾನೆಟ್ಸ್ ಕೂತಿದೆ, ಅದು ಒಂದು ರಾಹು ಮಹಾರಾಜ. ಓಕೆ, ರಾಶಿಯಿಂದ 3ನೇ ಮನೆಯಲ್ಲಿದ್ದಾನೆ, ಪರಾಕ್ರಮದಲ್ಲಿದ್ದಾನೆ. ಅದರಿಂದಾಗಿ ನಿಮ್ಮ ಯಾವುದೇ ಒಂದು ಕೆಲಸಕ್ಕೆ ಪರಾಕ್ರಮವನ್ನು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಒಳ್ಳೆ ಬೆನಿಫಿಟ್ ಅನ್ನು ನೀವು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ರಾಹು ಬಹಳ ಮಜಬೂತಾಗಿ ಕೂತಿರೋದರಿಂದ ಮೇ ಬಿ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ತೊಂದರೆ ಇರ್ಬೋದು, ಅಥವಾ ನಿಮ್ಮ ಪೇಪರ್ ವರ್ಕ್ ಅಲ್ಲಿ ಬರ್ತಕ್ಕಂಥ ತೊಂದರೆ ಇರ್ಬೋದು, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಇನಿಷಿಯೇಟ್ ತಗೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅನ್ನು ರಾಹು ಮಹಾರಾಜ ನಿಮಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ. ಇದು ಬಹಳ ಪ್ಲಸ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಇನ್ನು ಗುರು ಮಹಾರಾಜ ಏನು ಮಾಡ್ತಾನೆ, 8ನೇ ಮನೆಯಲ್ಲಿ ಇದ್ಕೊಂಡು ಆತ ನಿಮ್ಮ ಕಾರ್ಯಕ್ಷೇತ್ರ ಅಂದರೆ ನಿಮ್ಮ 10ನೇ ಮನೆಗೆ ಆತ ಲಾಭ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ಬಂದು ನಿಮ್ಮ ಕಾರ್ಯಕ್ಷೇತ್ರ. ಓಕೆನಾ, ಹಾಗಾದರೆ 10ನೇ ಮನೆ ಕನ್ಯಾ ರಾಶಿ ಇದೆ. ಕನ್ಯಾ ರಾಶಿಗೆ ಲಾಭ ಸ್ಥಾನದಲ್ಲಿ ಗುರು ಮಹಾರಾಜ ಹೋಗ್ತಾ ಇರೋದರಿಂದ ಕೆಲಸದಲ್ಲಿ ಲಾಭ ಹೆಚ್ಚಾಗುತ್ತೆ, ಅಥವಾ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಅಥವಾ ಕೆಲಸದಲ್ಲಿ ಪರಿವರ್ತನೆ ಬರುತ್ತೆ, ಕೆಲಸದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಪ್ರಯತ್ನ ಮಾಡಿದರೆ ಅದು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರು ಕೂಡ ಗುರು ಮಹಾರಾಜ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತಾನೆ, ಏನು ಸಮಸ್ಯೆ ಇಲ್ಲ. ಓಕೆನಾ, ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಿ. ಓಕೆನಾ, ಈಗ ಬಂದ್ಬೇಡ, ನಾನು ಹೇಳಿದೆ ನಿಮಗೆ ಚಂದ್ರನಿಂದ ಗುರು 8ನೇ ಮನೆಯಲ್ಲಿ ಇದ್ದಾನೆ ಸರ್. ಓಕೆನಾ, ಇದು ಷಡಾಷ್ಟಕ ಯೋಗ ಅಂತ ಕರಿತೇವೆ. 6-8ರ ಕಾಂಬಿನೇಷನ್. ಅದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ, ಬಟ್ ಅದರಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಇರ್ತದೆ. ಅದೆಲ್ಲ ನೋಡಬೇಕಾದ್ರೆ ನೀವು ತುಂಬ ಕಲಿಬೇಕಾಗುತ್ತೆ, ಅದು ವಿಷಯ ಬೇರೆ. ಬಟ್ ಏನಾಗುತ್ತೆ, ಯಾವಾಗ ಚಂದ್ರನಿಂದ ಗುರು 8ನೇ ಮನೆಗೆ ಬಂದಾಗ, ಚಂದ್ರನಿಂದ ಗುರು ಮಹಾರಾಜ 8ನೇ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಅದಕ್ಕೊಂದು ಯೋಗ ಇದೆ. ಆ ಯೋಗದ ಹೆಸರು ಬಂದು ಶಕಟ ಯೋಗ. ಶಕಟ ಯೋಗ ಅಥವಾ ಸಂಕಷ್ಟದ ಯೋಗ. ಇಲ್ಲಿ ಏನು ಸಂಕಷ್ಟ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಈಗ ಧನುರಾಶಿಯವರಿಗೆ ಏನು ಸಂಕಷ್ಟ ಕ್ರಿಯೇಟ್ ಆಗುತ್ತೆ, ಇವ್ರಿಗೆ ಎಲ್ಲೊಂದು ಕಡೆ ಹಣಕಾಸು ದೊಡ್ಡ ಅಮೌಂಟ್ ಬೇಕು, ದೊಡ್ಡ ಮಟ್ಟಿಗೆ ದುಡ್ಡು ಬೇಕು, ಅದು ಪ್ರಾಬ್ಲಮ್ ಆಗುತ್ತೆ. ಈಗಿಂದೀಗಲೇ ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಬ್ಬ ಕೂಲಿ ಕಾರ್ಮಿಕ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ, ಅವನಿಗೆ ಕೂಡ ಒಂದು ಧನುರಾಶಿಯ ಜಾತಕ ಇರ್ತದೆ, ಅವನಿಗೂ ಕೂಡ ಅಷ್ಟಮದಲ್ಲಿ ಗುರು ಬಂದಿರ್ತಾನೆ. ಅವನಿಗೆ ಏನು ಬೇಕಾಗ, ಅವನಿಗೆ ಒಂದು 5,000 10,000 ಈಗಲೇ ಬೇಕು ಸರ್, ಎಲ್ಲಿಂದ ತರುವುದು, ಯಾರು ಕೊಡ್ತಾರೆ, ಈ ಟೆನ್ಷನ್ನಲ್ಲಿ ಅವನು ಇರ್ತಾನೆ. ಇನ್ನು ಸ್ಯಾಲ್ರಿ ಪಡ್ಕೊಳ್ಳೋರಿಗೆ 1 ಲಕ್ಷ 10 ಲಕ್ಷ 5 ಲಕ್ಷ ಇದು ಬೇಕಾದೀತು, ಅವ್ರು ಅಲ್ಲಿ ಟೆನ್ಷನ್ ಪಡ್ಕೊಳ್ತಾರೆ. ಇನ್ನು ಬಿಸ್ನೆಸ್ ಮ್ಯಾನ್, ದೊಡ್ಡ ಬಿಸ್ನೆಸ್ ಮ್ಯಾನ್ ಕೋಟಿಗಟ್ಟಲೆ ಬೇಕಾದೀತು, ಅಚಾನಕ್ ಆಗಿ ಬೇಕು, ಸಂಜೆ ಒಳಗೆ ಬೇಕು, ಏನು ಮಾಡೋಕ್ಕೆ ಗೊತ್ತಾಗಿಲ್ಲ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ನಿಮಗೆ ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಇದಕ್ಕೆ ಬೇಕಾಗಿ ಒಂದೆರಡು ರೆಮಿಡಿ ಹೇಳಿಕೊಡ್ತೇನೆ. ಸೊ ಇದನ್ನು ಸ್ವಲ್ಪ ಫಾಲೋ ಮಾಡಿ. ಇದು ವಿಷಯಗಳು ಏನುಂಟಲ್ವಾ, ನಿಮಗೆ ಈಗ ಗುರುಬಲ ಇಲ್ಲ ಅಂತ ಹೇಳಿದ್ರೆ, ಅಥವಾ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಕಾಡುವಂಥ ಸಾಧ್ಯತೆಗಳು ಇರುವುದರಿಂದ ನೀವೇನು ಮಾಡಬೇಕು, ನಿಮಗೆ ಅಡಿಕೆ ಗೊತ್ತಾ, ಅಡಿಕೆ ಓಕೆನಾ, ಸುಳಿದ ಅಡಿಕೆ, ಇಡೀ ಅಡಿಕೆ ಅಲ್ಲ, ಸುಳಿದ ಅಡಿಕೆ ಓಕೆನಾ. ಅಡಿಕೆಯನ್ನು ವೀಳ್ಯದೆಲೆಯಲ್ಲಿ ಯೂಸ್ ಮಾಡ್ತಾರೋ ಅಡಿಕೆ ಓಕೆನಾ, ಸುಳಿದ ಅಡಿಕೆಯನ್ನು ತೆಗೆದುಕೊಳ್ಳಿ. ಅದು ಎಷ್ಟು ಬೇಕು ನಿಮಗೆ, 8 ಅಡಿಕೆ ಬೇಕು ಓಕೆನಾ, 8 ಅಡಿಕೆ, ಸುಳಿದ ಅಡಿಕೆ 8 ಅಡಿಕೆ. ಅದನ್ನೇನು ಮಾಡಬೇಕು, ಮಂಗಳವಾರ ದಿವಸ 8 ಅಡಿಕೆಯನ್ನು ಇಟ್ಟುಕೊಂಡು ನಿಮ್ಮ ಇಡೀ ದೇಹಕ್ಕೆ ಕ್ಲಾಕ್ ವೈಸಲ್ಲಿ
7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಎಲ್ಲಿಯಾದರೂ ನೀರಲ್ಲಿ ಹರಿಯ ಬಿಡಬೇಕು. ಓಕೆನಾ? ಇಷ್ಟೇ ಮಾಡಲಿಕ್ಕೆ ಬೇರೆ ಏನಿಲ್ಲ, ಒಮ್ಮೆ ಮಾಡಿದರೆ ಸಾಕು. ಓಕೆ, ಅದರಿಂದ ಏನಾಗುತ್ತೆ, ನಿಮಗೆ ಈ ಒಂದು ಅಚಾನಕ್ಕಾಗಿ ಏನು ಸಮಸ್ಯೆ ಬರಬೇಕು ತಾನೇ, ಮೇ ಬಿ ಅದು ಬರಲ್ಲ. ಅದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಮೆಂಟಲ್ ಡಿಸ್ಟರ್ಬೆನ್ಸ್ ಅಲ್ಲಿ ಇರುತ್ತೆ, ಇಲ್ಲ ಅಂತೇನಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಗುರು 8ನೇ ಮನೆಯಲ್ಲಿ ಇರುವುದರಿಂದ, 8ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಇದೆ. ಗುರು ವಿನ ಡಿಸ್ಪೋಸಿಟರ್ ಒಬ್ಬ ಇದ್ದಾನೆ, ಅಥವಾ ಬಂದು ಚಂದ್ರ ಬಂದು ಎಲ್ಲಿರ್ತಾನೆ, ನಿಮ್ಮ ರಾಶಿಯಲ್ಲೇ ಭ್ರಮಣ ಮಾಡ್ತಾನೆ. ಓಕೆನಾ? ಚಂದ್ರ ಹೇಗೂ ಅಲ್ಲೇ ಇರ್ತಾನೆ, ಅದು ನಿಮ್ಮ ನೀವು ಹುಟ್ಟಿದಾಗ ಚಂದ್ರ ಅಲ್ಲೇ ಇರ್ತಾನೆ. ಈಗ ಕೂಡ ಚಂದ್ರ ಯಾವಾಗ ರಾಶಿಯನ್ನು ಗುರು ಚೇಂಜ್ ಆವಾಗ ಕೂಡ ಧನು ರಾಶಿಯಲ್ಲಿನೇ ಚಂದ್ರ ಭ್ರಮಣ ಮಾಡ್ತಾನೆ. ಓಕೆನಾ? ಅದರ ಅರ್ಥ ಏನು, ಚಂದ್ರ ಮತ್ತೆ ಗುರು ಎಕ್ಸ್ಟೆನ್ಷನ್ ಆಗಿದ್ದಾರೆ, ಅಂದ್ರೆ ಪರಿವರ್ತನೆಗೊಳಗಾಗಿದ್ದಾರೆ. ಅದು ಪರವಾಗಿಲ್ಲ, ಒಬ್ಬರಿಂದ ಪರಿವರ್ತನೆಗಳಿಗೆ ಸ್ವಲ್ಪ ಫೇವರೇಬಲ್ ಅಂತೂ ಉಂಟು. ಬಟ್ ಹೆಲ್ತ್, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ನಿಮ್ಮನ್ನ ಕಾಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್. ಧನುರಾಶಿಯಲ್ಲಿ ಆ ಗೋಚಾರದ ಚಂದ್ರ ಇದ್ದಾನೆ ಅಂದಾಗ ಧನುರಾಶಿ ಬಂದು ದೂರ ಪ್ರಯಾಣ, ಚಂದ್ರ ಅಂದಾಗ ಪ್ರಯಾಣ, ಧನುರಾಶಿ ಅಂದಾಗ ದೂರ, ಆನಂತರ ಅದು ಗುರುವಿನ ರಾಶಿ ಅಂದಾಗ ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಅಥವಾ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗುವಾಗ ಮೇ ಬಿ ಸ್ವಲ್ಪ ಆರೋಗ್ಯದಲ್ಲಿ ಬಹಳಷ್ಟು ವೇರಿಯೇಷನ್ಗಳನ್ನು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಪ್ರಿಕಾಷನ್ ತಗೊಂಡ್ರೆ ಸಾಕು, ಬೇರೆ ಏನು ಕೂಡ ಮಾಡಬೇಕಂತೇನೆಲ್ಲ ಪರಿಹಾರ ಹೇಳಿಕೊಟ್ಟಿದ್ದಾನೆ. ಅದನ್ನು ಮಾಡ್ಕೊಂಡಾಗ ಕೂಡ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಓಕೆನಾ? ಗೊತ್ತಾಯ್ತು. ಈಗ ಇನ್ನೊಂದು ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ದಯವಿಟ್ಟು ಫಾಲೋ ಮಾಡಿ, ಬಹಳ ಈಸಿ, ಏನು ತೊಂದರೆ ಇಲ್ಲ. ಓಕೆನಾ? ನಿಮ್ಮ 2ನೇ ಮನೆ ಉಂಟಲ್ಲ, ಸೆಕೆಂಡ್ ಹೌಸ್ ಬಂದು ರಿಲೇಟೆಡ್ ಟು ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ, ಸಸ್ಟೈನ್ ಮಾಡುವಂಥದ್ದು, ಮತ್ತೆ ನಿಮ್ಮ ಕೂಡು ಕುಟುಂಬ 2ನೇ ಮನೆ. ಓಕೆನಾ? 8ನೇ ಮನೆ ಏನುಂಟು, ಅದರ ಎದುರಿನ ಮನೆ, ಅದರ 2ನೇ ಮನೆಗೆ ಎದುರಿನ ಮನೆ, ನಿಮ್ಮ ರಾಶಿಗೆ 8ನೇ ಮನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಬಹಳ ವಿಶೇಷವಾಗಿ 8ನೇ ಮನೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋದವರು ಇರ್ತಾರೆ. ಆನಂತರ 8ನೇ ಮನೆ ಬಂದು ಏನು, ಅದು ಮೌನ. 2ನೇ ಮನೆ ಮಾತುಗಾರಿಕೆ, ಅದರ ಎದುರಿನ 8ನೇ ಮನೆ ಮೌನ. ಹಾಗಾದ್ರೆ ಹೆಚ್ಚಾಗಿ ಮೌನದಲ್ಲಿರುವುದು, ಮೌನ ವೃತವನ್ನು ಆಚರಣೆ ಮಾಡುವುದು, ಎಷ್ಟು ಬೇಕೋ ಅಷ್ಟೇ ಮಾತಾಡುವುದು, ಗಾಂಚಾಲಿ ಮಾಡಿ ಹೋಗ್ಲಿಕ್ಕೇನೇ ಇಲ್ಲ, ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಆನ್ಸರ್ ಮಾಡುವುದು, ಸುಮ್ಮನೆ ಇರುವುದು. ಆನಂತರ ಸಾಧನೆ ಮಾಡೋರು ಸಾಧನೆ ಮಾಡಿ, ಉಪವಾಸ ಮಾಡೋರು ಉಪವಾಸ ಮಾಡಿ. ಇದರ ಮುಖಾಂತರ 8ನೇ ಮನೆ ಗುರುವಿನಿಂದ ಒಂದಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆನಂತರ ನೀವೇನಾದರೂ ಜ್ಯೋತಿಷರಾಗಿದ್ದೀರಿ, ಅಥವಾ ನೀವೇನಾದರೂ ವಾಸ್ತುತಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ರಿಸರ್ಚ್ ಮಾಡ್ತೀರಿ ನೀವು, ಗಾರ್ಡನಿಂಗ್ ಮಾಡ್ತೀರಿ ನೀವು, ಮೈನಿಂಗ್ ಮಾಡ್ತೀರಿ ನೀವು ಅಂದಾಗ ಇದೆಲ್ಲ ಫೇವರಬಲ್ ರಿಸಲ್ಟನ್ನು 100% ಕೊಡುತ್ತೆ. ಅಲ್ಲಿ ಡೌಟ್ ಪಡುವಂಥ ವಿಚಾರಗಳು ಇರುವುದೇ ಇಲ್ಲ. ಓಕೆನಾ? ಇನ್ನೊಂದು ವಿಚಾರ ಏನು ಮಾಡ್ಬೋದು, 8ನೇ ಮನೆ ಗುರು ಅಂದಾಗ, ಗುರು ಯಾರು, ಗುರು ಬಂದು ದಾರಿ ತೋರಿಸುವ. ಹಾಗಾದ್ರೆ ನೀವು ಯಾರಿಗೆ ದಾರಿ ತೋರಿಸಬೇಕು, 8ನೇ ಮನೆ ಬಂದು ಭೂಮಿಯ ಕೆಳಭಾಗ. ಹಾಗಾದ್ರೆ ಕೆಳಗೆ ಬಿದ್ದಂತಹ ವ್ಯಕ್ತಿಗಳಿಗೆ, ತುಂಬ ನೋವನ್ನು ಅನುಭವಿಸಿದಂಥ ವ್ಯಕ್ತಿಗಳಿಗೆ, ಸಮಾಜದಲ್ಲಿ ಯಾರಾದರೂ ಕಡೆಗಣಿಸಿದಂಥ ವ್ಯಕ್ತಿಗಳಿಗೆ, ಸಮಾಜದ ಎಲ್ಲರೂ ಅಂತಹ ವ್ಯಕ್ತಿಗಳಿಗೆ ನೀವೇನಾದರೂ ಮೋಟಿವೇಟ್ ಮಾಡುವುದಾದ್ರೆ, ಅಥವಾ ಅವ್ರಿಗೆ ಹೆಲ್ಪ್ ಮಾಡುವುದಾದ್ರೆ, ಅವ್ರಿಗೆ ಸಮಾಜದಲ್ಲಿ ಅಂದ್ರೆ ಮುಖ್ಯ ವಾಹಿನಿಗೆ ಅವರನ್ನ ನೀವು ತರುವುದಾದ್ರೆ, ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ನೀವು ಬೇಕಾದ್ರೆ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ. ಸಮಾಜದಲ್ಲಿ ತುಂಬಾ ಎಲ್ಲೋ ಒಂದು ಕಡೆ ಘಾತುಕ ಶಕ್ತಿಗಳಿಗೆ ಒಳಗಾಗಿ ತಮ್ಮ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಂಡವ್ರು ಇರ್ತಾರಲ್ವಾ, ಏನಪ್ಪಾ ಎಲ್ಲಿ ಬೇಡ ಅಂತವ್ರು ಇರ್ತಾರಲ್ವಾ, ಅವ್ರನ್ನ ಮೋಟಿವೇಟ್ ಮಾಡಿ, ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ, ಅವರ ಕಾನ್ಫಿಡೆನ್ಸ್ ಅನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೀವು ಹೆಲ್ಪ್ ಮಾಡಿದ್ದೇ ಆದಲ್ಲಿ 8ನೇ ಮನೆ ಗುರುವಿನಿಂದ ಯಾವುದೇ ಸಮಸ್ಯೆಗಳು ಕೂಡ ಡೆಫಿನೆಟ್ ಆಗಿ ಬರಲ್ಲ. ಅವ್ರ ಪಾಲಿಗೆ ನೀವು ದೇವರಾಗಿ ಬಿಡ್ತೀರಾ, ಅವ್ರ ಪಾಲಿಗೆ ನೀವು ಗುರುಗಳಾಗಿ ಬಿಡ್ತೀರಾ. ಈ ಒಂದು ಪರಿಸ್ಥಿತಿ ಅಲ್ಲಿ ಖಂಡಿತ ನಿರ್ಮಾಣ ಆಗಿರ್ತದೆ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಇದರ ಮುಖಾಂತರ ಕೂಡ ನೀವು ಖಂಡಿತ ಅನುಭವಿಸಬಹುದು. ಹಾಗಾದ್ರೆ ಒಂದಷ್ಟು ವಿಚಾರಗಳು ನಮ್ಮ ಧನುರಾಶಿಯವರಿಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ತುಂಬಾ ಟೆನ್ಷನ್ ಮಾಡಬೇಡಿ. ನಾನು ಹೇಳಿದ ಟೆಕ್ನಿಕ್ಸ್ಗಳನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಮುಂದೆ ಹೋಗಿ ಗುರು ಮಹಾರಾಜ ಹೇಗೂ ಭಾಗ್ಯಕ್ಕೆ ಬಂದೇ ಬರ್ತಾನೆ. ಅವಾಗ ಇನ್ನಷ್ಟು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಈಗೇನ್ ಮಾಡೋಣ, ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ. ಬಾಯ್.